ಪಿಜ್ಜಾಗೆ ಇವತ್ತು ರೆಡಿ ಮಾಡಲಿಕ್ಕೆ. ಈಗ ನಾನು ಟೊಮೆಟೊ ಕೆಚಪ್ ಮಾಡ್ತೀನಿ. ಅದಕ್ಕೆ ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. 4 ಟೊಮೆಟೊ ತೊಗೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಂಡು ಬರ್ತೀನಿ. ಅದನ್ನು ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಪ್ಯೂರಿ ಮಾಡ್ಕೋಬೇಕು, ತೋರಿಸ್ತೀನಿ. ಇವಾಗ ಕಾವಲಿಯಲ್ಲಿ 1-2 ಸ್ಪೂನು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಇವಾಗ ಎಣ್ಣೆ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಹಾಕಿ ಈ ಟೊಮೆಟೊ ಪ್ಯೂರಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕಿದರೆ ಅದು ಗಟ್ಟಿ ಮಾಡಬೇಕಲ್ವ, ಗ್ಯಾಸ್ ವೇಸ್ಟ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ತೊಳೆದು ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಗಟ್ಟಿ ಆಗ್ತದೆ ಟೊಮೆಟೊ ಪ್ಯೂರಿ. ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಇದು ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನಿನ್ನೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಅದು ನೋಡಿ ಹೆಂಗಾಗಿದೆ ಇವಾಗ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರಲ್ಲ. ಈಗ ಇದನ್ನು ನಾವು ಗಟ್ಟಿಸ್ಲಿಕ್ಕಿದೆ, ಅದಾದಮೇಲೆ ತೋರಿಸ್ತೀನಿ. ಇದು ಇವಾಗ ಸ್ವಲ್ಪ ಬಾಡಲಿ, ಬೇಯಬೇಕು, ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ 2 ಹಾಕ್ತೀನಿ. ಇದಕ್ಕೆ ಬೇಕಾಗುವಷ್ಟು ಮಾತ್ರ. ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಈಗ ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಸ್ವಲ್ಪ ಉರಿ ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಹೊರಗೆ ಬರುತ್ತೆ. ಚೆನ್ನಾಗಿ ಇದು ಆಗುತ್ತೆ. ನಾನು ತೋರಿಸ್ತೀನಿ ಆಮೇಲೆ.
ಆ ಎಣ್ಣೆ ಬಿಡುತ್ತೆ ಅದು. ಇದು ಸ್ವಲ್ಪ ಮುಚ್ಚಿಬಿಟ್ಟು ಇದು ಮಾಡೋಣ. ಮುಚ್ಚಿದ್ರೆ ಸ್ವಲ್ಪ ಬೇಗ ಆಗತ್ತೆ, ಇಲ್ಲಾಂದರೆ ಹಾರತ್ತೆ ಅದು. ಇವಾಗ ನಾನು ಇದರಲ್ಲಿ ಬ್ರಾಕಲಿ, ಆಮೇಲೆ ಇದು ಏನು ಹೇಳ್ತಾರೆ ಬೇಬಿ ಕಾರ್ನ್, ಆಮೇಲೆ ಇದು ಕಾಲಿಫ್ಲವರ್, ಇದು ಯೆಲ್ಲೋ ಕಲರ್ ದಪ್ಪ ಮೆಣಸಿನ್ಕಾಯಿ, ರೆಡ್ ಕಲರ್ ದಪ್ಪ ಮೆಣಸಿನ್ಕಾಯಿ, ಗ್ರೀನ್ ಕಲರ್ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಟೊಮೆಟೊ, ಇಷ್ಟು ಐಟಮ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ತೀನಿ, ಯಾಕಂದರೆ ನನಗೆ ತುಂಬ ಕಟ್ಲಿಕ್ಕೆ ಆಗಲ್ಲ, ಅದಕ್ಕೆ ಬಾಡಿಸ್ಕೊಳ್ತೀನಿ. ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಬೇಕು, ಅದು ಗಟ್ಟಿ ಮಾಡಬೇಕು. ಆವಾಗ ನೋಡಿಕೊಂಡು ಉರಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಹಾರತ್ತೆ. ಇದು ನೋಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆದರೆ ಸಾಕು. ಇದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಖಾರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗೋಷ್ಟು ಮಾತ್ರ, ಯಾಕಂದರೆ ನಾವು ಡಪ್ಪುಗೂ ಅದು ಹಾಕಿದ್ದೀವಿ ಉಪ್ಪು. ಈಗ ನಾನು ವೆಜಿಟೇಬಲ್ಸ್ಗೂ ಸ್ವಲ್ಪ ಉಪ್ಪು ಹಾಕ್ತೀನಿ, ಅದರಿಂದ ಇದಕ್ಕೆ ಬೇಕಾಗೋಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಕೆಚಪ್ಪು ಟೇಸ್ಟಿಗೆ ಹಾಕ್ತೀನಿ. ಸಾಕು, ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ.
ಫ್ರೈ ಇದು ಆಗ್ತಾ ಬಂದಿದೆ, ಟೊಮೆಟೊ ಬೇಯ್ತಾ ಬಂದಿದೆ, ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಮತ್ತು ಇದು ಓವನಲ್ಲಿ ಮತ್ತೆ ತಿರ್ಗ ಬೇಕಾಗುವಾಗ ಸ್ವಲ್ಪ ಬೇಯತ್ತೆ, ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದು ಅಷ್ಟೇ. ಇದೊಂದು 10 ನಿಮಿಷ ಆದರೂ ಆಗತ್ತೆ. ಇವಾಗ ಇದು ಆಯಿತು, ಟೊಮೆಟೊ ಕೆಚಪ್ ಆಯಿತು. ಅದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ನೋಡಿ, ದಪ್ಪ ಆಗಿದೆ. ಇವಾಗ ಇದೇ ಕಾವಲಿಯಲ್ಲಿ ನಾನು ಇವಾಗ ತರಕಾರಿನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಅಲ್ಲ, ಸ್ವಲ್ಪ. ಇದು ಟೊಮೆಟೊ ಕೆಚಪ್ ಇದ್ದರೆ ಏನೂ ಆಗಲ್ಲ, ಅದಕ್ಕೆ ಹೇಗೂ ಅದಕ್ಕೆ ಹಾಕಲಿಕ್ಕಿದೆ. ನೋಡಿ, ಟೊಮೆಟೊ ಸಾಸ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನೆಣ್ಣೆ ನಾನು ಹಾಕ್ಕೊಳ್ಳೋದು, ಪ್ಯಾರಾಚೂಟ್ ತೆಂಗಿನೆಣ್ಣೆ. ನೋಡಿ, ಪ್ಯಾರಾಚೂಟ್ ಕಾಣಿಸುತ್ತಲ್ವಾ? ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ಇದು ಹಾಕ್ಕೊಳ್ತೀನಿ, ಏನು ಬೇಬಿ ಕಾರ್ನ್. ಅದು ಸ್ವಲ್ಪ ಇದಾಗಲಿ. ಅದು ಮತ್ತು ಬ್ರಾಕಲಿ ಎರಡು ಸ್ವಲ್ಪ ಬೇಗ ಫ್ರೈ ಆಗಲಿ. ಅದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅದನ್ನು ಫಸ್ಟಿಗೆ ಹಾಕ್ತೀನಿ. ಇದು ಎಲ್ಲ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡಿ, ಯಾಕಂತ ಹೇಳಿದ್ರೆ ಇದಕ್ಕೆ ಉಪ್ಪು ತಾಳಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅರ್ಧ ಬಾಡಿಸ್ಕೊಂಡ್ರೆ ಸಾಕು, ಮತ್ತು ಅದು ಓವನಲ್ಲಿ ಫ್ರೈ ಆಗುತ್ತೆ. ನಿಮಗೆ ಹೀಗೆ ಬೇಕು ಅಂದರೆ ನೀವು ಹೀಗೆ ತಿನ್ಬೋದು. ನಾನು ಮಾತ್ರ ಹೀಗೆ ಮಾಡ್ತೀನಿ, ಯಾಕಂತ ಹೇಳಿದರೆ ನನಗೆ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲೂ ಒಂದು ಸುಮಾರೆಲ್ಲ ಬಿದ್ದೋಗಿದೆ, ಅದರಿಂದ ನಾನು ಹೀಗೆ ಮಾಡ್ತೀನಿ. ನೀವು ಹೀಗೆ ಮಾಡಬೇಕಂತ ಏನಿಲ್ಲ. ಸ್ವಲ್ಪ ಬಾಡಿದೆ. ಇವಾಗ ಕಾಲಿಫ್ಲವರ್ ಹಾಕಿದ್ದೀನಿ. ಯಾವುದೆಲ್ಲ ತುಂಬ ಸ್ವಲ್ಪ ಲೇಟ್ ಆಗುತ್ತೋ ಆ ಪ್ರಕಾರನೇ ಹಾಕ್ಕೊಳ್ಳಿ.
ಇದನ್ನು ಸ್ವಲ್ಪ ನಾನು ನನ್ನ ಹತ್ರ ಸ್ಟಾಕ್ ಇತ್ತು, ಇದರದ್ದು ವೆಜಿಟೇಬಲ್ ಸ್ಟಾಕ್ ಇತ್ತು, ಅದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಯಾಕಂದರೆ ಇದು ಗಟ್ಟಿ ಗಟ್ಟಿ ಕಟ್ಟಲಿಕ್ಕಾಗಲ್ಲ ನನಗೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪು ಆಮೇಲೆ ಹಾಕಲಿಕ್ಕಿದೆ. ಇವಾಗ ಇದನ್ನು ಸ್ವಲ್ಪ ಮುಚ್ಚಿಟ್ಟುಕೊಂಡು ಬೇಯಿಸ್ತೀನಿ. ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಬೇಯಲಿ. ಈಗ ಈ ತರಕಾರಿ ಎಲ್ಲ ಮೊದಲು ಹಾಕಿರೋ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಅದಕ್ಕೆ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಎರಡೂ ಹಾಕಿಬಿಟ್ಟು ಇದು ಸ್ವಲ್ಪ ಬಾಡಿಸ್ಕೊಳ್ತೀವಿ. ಇದಕ್ಕೆ ಬೇಕಾಗುವಷ್ಟು ಮಾತ್ರ. ಅದಕ್ಕೆ ಬೇರೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡಿ ಖಾರ. ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಇದು ಬೇಕಾಗಿಲ್ಲ ಆ್ಯಕ್ಚುಲಿ. ಆದರೆ ಹೀಗೆ ನಾನು ಮಾಡೋದು ಯಾಕೆ ಅಂತ ಹೇಳಿದರೆ ನನಗೆ ಕಟ್ಲಿಕ್ಕೆ ಆಗೋದಿಲ್ಲ ಮೇಯ್ನ್ ಅಂದರೆ, ಅದಕ್ಕೋಸ್ಕರ ಮಾಡ್ತೀನಿ. ಇದಾದಮೇಲೆ ತೋರಿಸ್ತೀನಿ.